ಎಲ್ರಿಗೂ ನಮಸ್ಕಾರ. ನಾನು ವೀಣಾ ರಮೇಶ್ ಆಗಿ ಇವತ್ತಿನ ದಿನ ಖುಷಿಯಿಂದ ಸ್ಟಾರ್ಟ್ ಮಾಡಿ ಅಂತ ಹೇಳ್ತಾ ನಾನು ಕೂಡ ಖುಷಿಯಿಂದ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಹಾಗೆ ನನ್ನ ಎಲ್ಲ ಸಬ್ಸ್ಕ್ರೈಬರ್ಗೂ ತುಂಬ ಹೃದಯದ ಧನ್ಯವಾದಗಳನ್ನ ಹೇಳ್ತೀನಿ. ನನ್ನ ಚಾನಲ್ 50,000 ಸಬ್ಸ್ಕ್ರೈಬರ್ನ ಮುಗಿಸಿದೆ. ಸೊ ತುಂಬಾನೇ ಖುಷಿ ಆಗ್ತಾ ಇದೆ. ಹಾಗಾಗಿ ಎಲ್ರಿಗೂ ಎಲ್ಲ ಸಬ್ಸ್ಕ್ರೈಬರ್ಗೂ ತುಂಬ ಹೃದಯದ ಧನ್ಯವಾದಗಳನ್ನ ಹೇಳ್ತೀನಿ. ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಸಾಲಲ್ಲ. ಸೊ ಈ ಸಂತೋಷಕ್ಕೆ ಸಬ್ಸ್ಕ್ರೈಬರ್ಸೇ ಕಾರಣ ಅಂತ ಹೇಳಿ. ತುಂಬಾ ದಿನಗಳಾಗಿತ್ತು, ಹೊರಗಡೆ ಹೋಗೇ ಇರಲಿಲ್ಲ. ಸೊ ಹಾಗಾಗಿ ಹೊರಗಡೆ ಹೋಗ್ಬಿಟ್ಟು ಸ್ವಲ್ಪ ಹೊತ್ತು ಟೈಮ್ ಸ್ಪೆಂಡ್ ಮಾಡ್ಕೊಂಡು ಬರೋಣ ಅಂತ ಬೀಚ್ ಹತ್ರ ಬಂದಿದ್ವಿ. ರಿತ್ವಿಕ್ ಕ್ಲಾಸ್ನ ಮಿಸ್ ಮಾಡೋ ಹಾಗೆ ಇರಲಿಲ್ಲ. ಹಾಗಾಗಿ ಅವನ ಸ್ಪೋರ್ಟ್ಸ್ ಕೋಚಿಂಗ್ ಹೋಗ್ಬೇಕಾಗಿತ್ತು ಅಂತ ಅವನ್ನ ಫಸ್ಟ್ ಕಳಿಸಿ ಆಮೇಲೆ ನಾವು ಬೀಚ್ ಹತ್ರ ಬಂದ್ವಿ ಕ್ಲಾಸ್ ಮುಗಿಸ್ಕೊಂಡು. ಹೊರಗಡೆ ಹೋದ್ರೆ ಮಕ್ಳು ಇಷ್ಟಪಟ್ಟು ತಗೊಳ್ಳೋದೇ 2 ಐಟಮು. ಒಂದು ಸ್ವೀಟ್ ಕಾರ್ನ್ ತಗೊಳ್ತಾರೆ, ಇಲ್ಲಾಂದ್ರೆ ಐಸ್ ಕ್ರೀಮ್ ತಗೊಳ್ತಾರೆ. ಸ್ವೀಟ್ ಕಾರ್ನು ಐಸ್ ಕ್ರೀಮು ಎರಡನ್ನೂ ತಗೊಂಡು ಹಾಗೆ ಜಾಲಿಯಾಗಿ ನೆಡ್ಕೊಂಡು ಸ್ವಲ್ಪ ಮಾತಾಡ್ಕೊಂಡು ಅವ್ರ ಸ್ಕೂಲಲ್ಲಿ ಏನೇನೆಲ್ಲ ನಡೀತು ಅದೆಲ್ಲ ಹರಟೆ ಹೊಡ್ಕೊಂಡು ಹಾಗೆ ವಾಕ್ ಮಾಡ್ಕೊಂಡು ಬಂದ್ವಿ. ಸೊ ಲೈಟ್ ಹೌಸ್ಗೆ ಹೋಗ್ಲಿಲ್ಲ ನಾವು. 5:30ಗೆ ಕ್ಲೋಸ್ ಮಾಡ್ತಾರೆ ಲೈಟ್ ಹೌಸ್ನ. ಸೊ ತುಂಬಾ ಸಲ ಹೋಗಿದೀವಿ, ಗೊತ್ತಿದೆ. ಹಾಗಾಗಿ ನಾವು ಸ್ವಲ್ಪ ಹಾಗೆ ಪಾರ್ಕಲ್ಲಿ ಓಡಾಡ್ಕೊಂಡು ಬಂದ್ವಿ. ಇದು ಲೈಟ್ ಹೌಸು. ಅದ್ರ ಮೇಲ್ಗಡೆ ನಿಂತ್ಕೊಂಡು ಫುಲ್ ಬೀಚ್ ಎಲ್ಲ ನೋಡಕ್ಕೆ ಚೆನ್ನಾಗಿ ಕಾಣಿಸ್ತಾ ಇರುತ್ತೆ. ತುಂಬಾ ಹೈಟ್ ಅಲ್ಲಿ ಇದೆಯಲ್ಲ, ನೋಡಕ್ ಚೆನ್ನಾಗಿ ಕಾಣಿಸ್ತಾ ಇರುತ್ತೆ. ನಾವು ಡೈಲಿ ವಾಕ್ ಬರುವಂತ ಜಾಗ ಇದು. ಬೆಳಗ್ಗೆ ನೋಡಕ್ಕೆ ಒಂಥರ ಎಲ್ಲರೂ ವಾಕ್ ಮಾಡ್ತಾ ಇರ್ತಾರಲ್ಲ, ಅಷ್ಟೇನ್ ಡಿಫ್ರೆಂಟ್ ಅಂತ ಅನ್ಸಲ್ಲ. ಆದ್ರೆ ನೈಟು ಲೈಟ್ ಎಲ್ಲ ಹಾಕಿರ್ತಾರಲ್ಲ, ನೋಡಕ್ ಒಂಥರ ಚೆನ್ನಾಗಿರುತ್ತೆ. ಮತ್ತೆ ಮಕ್ಕಳೆಲ್ಲ ಆಟ ಆಡ್ತಾ ಇರ್ತಾರೆ, ತುಂಬಾನೇ ಚೆನ್ನಾಗಿ ಕಾಣಿಸ್ತಾ ಇರುತ್ತೆ. ನೈಟೇ ಒಂಥರ ಡಿಫ್ರೆಂಟ್ ಆಗಿರುತ್ತೆ, ಬೆಳಗ್ಗೆ ಒಂಥರ ಡಿಫ್ರೆಂಟ್ ಆಗಿರುತ್ತೆ. ಸೊ ಪಾರ್ಕಿಗೆ ಹೋದ ತಕ್ಷಣ ಮಕ್ಳಿಬ್ರು ಉಯ್ಯಾಲೆ ಆಡ್ಬೇಕು ಅಂತ ಅಂದ್ರು. ಸ್ವಲ್ಪ ಹೊತ್ತು ಆಟ ಆಡಿ ಅಂತ ಹೇಳಿ ರಿತ್ವಿಕ್ ಅಂತೂ ತಳ್ಳಿ ಬನ್ನಿ ಅಂತ ಕರಿತಾ ಇದ್ದ. ಅವನಿಗೆ ಒಬ್ನೇ ಆಡೋಕ್ ಬರಲ್ಲ. ಸೊ ಹಿಂದ್ಗಡೆಯಿಂದ ಯಾರಾದ್ರೂ ಸಪೋರ್ಟಿಗೆ ನಿಂತ್ಕೊಂಡು ತಳ್ಳಿದ್ರೆ ಇಷ್ಟಪಟ್ಟು ಆಡ್ತಾನೆ. ಮಕ್ಳಿಬ್ರು ಏನ್ ಕ್ಲಾಸ್ ಓದ್ತಾ ಇದಾರೆ ಅಂತ ಕಮೆಂಟ್ ಅಲ್ಲಿ ಕೇಳಿದ್ರಿ. ರಿತ್ವಿಕ್ 4th ಇಂದ 5th ಹೋಗ್ತಾ ಇರೋ ಅಂಥದ್ದು, ಅನ್ಸಿಕಾ 9th ಇಂದ 10th. ಸೊ ಇವರಿಬ್ರದ್ದು ಎಕ್ಸಾಮ್ ಆಯ್ತು. ಇವಾಗ ಹೊಸದಾಗಿ ಕ್ಲಾಸ್ ಶುರುವಾಗಿದೆ. ರಿತ್ವಿಕ್ 5th ಸ್ಟ್ಯಾಂಡರ್ಡ್, ಅನ್ಸಿಕಾ 10th ಸ್ಟ್ಯಾಂಡರ್ಡ್. ಇವರಿಬ್ರು CBSE ಕ್ಲಾಸ್. ಡೈಲಿ ಬೀಚ್ ಹತ್ರ ವಾಕ್ ಬರೋದ್ರಿಂದ ಏನ್ ಸ್ಪೆಷಲ್ ಅಂತ ಅನ್ಸಲ್ಲ. ಆದ್ರೆ ವೀಕ್ಲಿ 1 ಟೈಮ್ ಆದ್ರೂ ಮಕ್ಳ ಜೊತೆ ಈ ರೀತಿ ಹೊರಗಡೆ ಸುತ್ತಾಡಕ್ಕೆ ಬರೋದೇ ಒಂಥರ ಸ್ಪೆಷಲ್ ಅಂತ ಅನಿಸ್ತಾ. ಹಾಗೆ ನಾವಿರುವಂತ ಊರಲ್ಲಿ KFC ಓಪನ್ ಮಾಡಿದ್ರು. ಓಪನ್ ಮಾಡಿನೇ 1 ಮಂತ್ ಆಗಿ ನಾವು ಹೋಗಿರ್ಲಿಲ್ಲ. ಮಕ್ಳಿಗೂ ಫ್ರೀ ಇರ್ಲಿಲ್ಲ, ಎಕ್ಸಾಮ್ ನಡೀತಾ ಇತ್ತಲ್ವಾ. ಹಾಗಾಗಿ ಹೊರಗಡೆ ಹೋಗಕ್ಕೆ ಆಗಿರ್ಲಿಲ್ಲ ಅಂತ ಹೋಗಿರ್ಲಿಲ್ಲ. ಹಾಗೆ ಅನ್ಸಿಕಾಗಂತೂ ತುಂಬಾ ಇಷ್ಟ, ಹೋಗೋಣ ಅಂತ ಕೇಳ್ತಾನೆ ಇದ್ಲು. ಸೊ ಫೈನಲಿ ಬಂದಾಯ್ತು. ಟೇಸ್ಟ್ ಎಲ್ಲ ಓಕೆ ಅನ್ನೋ ರೀತಿಲಿ ಇತ್ತು ಅಂತ ಹೇಳ್ತೀನಿ. ಯಾಕಂದ್ರೆ ಬೆಂಗಳೂರಲ್ಲಿ ತಿಂದಂತ ಒಂದು ಟೇಸ್ಟ್ ಇತ್ತು ಅಂತ ಅನಿಸ್ಲಿಲ್ಲ ನನಗೆ. ಮಕ್ಕಳೆಲ್ಲ ತುಂಬಾ ಎಂಜಾಯ್ ಮಾಡಿ ತಿಂದ್ರು. ಹಾಗೆ ಇದು ನೆಕ್ಸ್ಟ್ ಡೇ ಯುಗಾದಿ ಹಬ್ಬದ ಕ್ಲೀನಿಂಗ್ ನ ಸ್ಟಾರ್ಟ್ ಮಾಡಿದೀನಿ. ಫಸ್ಟ್ ಫ್ಲೋರ್ ಇಂದ ಸ್ಟಾರ್ಟ್ ಮಾಡೋಣ ಅಂತ ಮಾಡ್ತೀನಿ. ಯಾವಾಗ್ಲೂ ಅಷ್ಟೇನೆ ಮನೆ ಧೂಳು ಹೊಡಿಬೇಕಾದ್ರೆ ನಾನು ಚೂಸ್ ಮಾಡೋದೇ ಮೊದಲನೇ ಫ್ಲೋರ್ ನ ಚೂಸ್ ಮಾಡ್ಕೊಂಡ್ಬಿಡ್ತೀನಿ. ಮೊದಲು ಫಸ್ಟ್ ಫ್ಲೋರ್ ಅಲ್ಲಿರೋ ಬೆಡ್ರೂಮ್ ಎಲ್ಲಾನು ಡಸ್ಟ್ ಎಲ್ಲ ರಿಮೂವ್ ಮಾಡಿ ಕ್ಲೀನ್ ಮಾಡ್ಬಿಡ್ತೀನಿ. ಸೊ ಚೆನ್ನಾಗಿ ಬಿಸ್ಲಿತ್ತು ಅಂತ ಹೇಳಿ ಪಿಲ್ಲೋ ಮತ್ತೆ ಬೆಡ್ ಎಲ್ಲ ತಗೊಂಡೋಗಿ ಟೆರೆಸ್ ಮೇಲೆ ಹಾಕ್ಬಿಟ್ಟಿದ್ದೀನಿ. ಹೊರಗಡೆಯಿಂದ ಬಂದ ತಕ್ಷಣನೇ ಡಿಸೈಡ್ ಮಾಡ್ಕೊಂಡೆ, ಇನ್ನು ಹಬ್ಬಕ್ಕೆ ತುಂಬಾ ದಿನಗಳಿಲ್ಲ, ಹತ್ರದಲ್ಲೇ ಇದೆ ಹಬ್ಬ. ಸೊ ಇದಕ್ಕೂ ಮೇಲೆ ಲೇಟ್ ಮಾಡಿದ್ರೆ ನಾನು ಧೂಳೆಲ್ಲ ತೆಗಿಯೋದು ಲೇಟ್ ಆಗ್ಬಿಡುತ್ತೆ ಅಂತ ಹೇಳ್ಬಿಟ್ಟೆ. ಬೆಳಗ್ಗೆ ಬೇಗನೆ ಎದ್ದು ಮಕ್ಕಳಿಗೆ ಟಿಫನ್ ಎಲ್ಲ ಮಾಡಿಕೊಟ್ಟು ಹಾಗೆ ಅವ್ರ ಲಂಚ್ ಬಾಕ್ಸ್ ಎಲ್ಲ ರೆಡಿ ಮಾಡಿ ನಾನು ಈ ಕೆಲಸ ಮಾಡೋಣ ಅಂತ ಬಂದಿದ್ದೀನಿ. ಬೆಡ್ ಹಾಗೆ ಪಿಲ್ಲೋ ಎಲ್ಲ ತೆಗೆದು ಟೆರೆಸ್ ಮೇಲೆ ಹಾಕ್ಬಿಟ್ಟು ಬಂದಿದ್ದೀನಿ. ಇನ್ನು ಸ್ಕ್ರೀನ್ ಎಲ್ಲ ತೆಗೆದ್ಬಿಟ್ಟು ವಾಷಿಂಗ್ ಮಷಿನ್ಗೆ ಹಾಕಿದ್ರೆ ನನ್ನ ಕೆಲಸ ಸ್ವಲ್ಪ ಕಮ್ಮಿ ಆಗುತ್ತೆ. ಸೊ ಮೊದಲು ಈ ಥರದೆಲ್ಲ ಡಸ್ಟನ್ನ ಡ್ರೈ ಇರಬೇಕಾದ್ರೆ ಡಸ್ಟ್ ಎಲ್ಲ ಕೊಡೋಗ್ಬಿಡ್ತೀನಿ. ಎಲ್ಲ ವಿಂಡೋಗಳ ಡಸ್ಟ್ನು ಕೊಡೋಗ್ಬಿಟ್ಟು ಒಂದ್ಸಲ ನೀಟಾಗಿ ಗುಡಿಸ್ಬಿಡ್ತೀನಿ. ಆಮೇಲೆ ಗೋಡೆ ಮೇಲೆ ಇರುವಂಥ ಸೆಲ್ಬೆ ಏನಾದರೂ ಕಟ್ಟಿದ್ರೆ ಗುಡಿಸ್ಬಿಡ್ತೀನಿ. ಯಾವಾಗಲೂ ಅಷ್ಟೇ ಸೆಲ್ಬೆ ಕಟ್ಟೋದು ತುಂಬಾನೇ ಕಮ್ಮಿ. ವಾರ ನಾನು ಗೋಡೆ ಮೇಲೆಲ್ಲ ಗುಡಿಸ್ಕೊಳ್ತಾ ಇರ್ತೀನಿ. ಜಾಸ್ತಿ ಧೂಳಿರೋದೆ ಈ ಕಿಟಕಿಗಳ ಮೇಲೆ. ದಿನನಿತ್ಯ ಎಷ್ಟೇ ಕ್ಲೀನ್ ಮಾಡಿದ್ರೇನು ಈ ಕಿಟಕಿ ಸೈಡಲ್ಲಿ ಮಾತ್ರ ಹೆಂಗ್ ಧೂಳು ಬರುತ್ತೆ ಅನ್ನೋದೇ ಗೊತ್ತಾಗೋದಿಲ್ಲ. ನಾನೇನ್ ಮಾಡ್ತಾ ಇದ್ದೀನಿ, ಈ ರೀತಿ ಬ್ರಷ್ನ ಇಟ್ಕೊಂಡು ಇದರಲ್ಲಿ ನೀಟಾಗಿ ಧೂಳು ಕೊಡಕ್ಬೋದು. ಸೊ ಒಂದು ಬಟ್ಟೆ ತಗೊಂಡು ಕೊಡ್ಕೋದ್ರ ಬದಲು ಈ ರೀತಿ ಬ್ರಷಲ್ಲಿ ಕೊಡಕ್ಬೋದು ಅಂತ ಹೇಳ್ಬಿಟ್ಟು ಕೊಡಕ್ತಾ ಇದ್ದೀನಿ. ಹಾಗೆ ಒಂದು ಹಳೇದು ಟೂತ್ ಬ್ರಷ್ನ ಇಟ್ಕೊಂಡಿದ್ದೀನಿ. ಸೊ ವಿಂಡೋ ಸೈಡಲ್ಲೆಲ್ಲ ಈ ರೀತಿ ಡಸ್ಟ್ನ ನೀಟಾಗಿ ತೆಗಿಬಹುದು. ಮನೇನ ಡೀಪ್ ಕ್ಲೀನ್ ಮಾಡ್ತಾ ಇದ್ದೀವಿ ಅಂತಂದ್ರೆ ಗೋಡೆ ಮೇಲೆ ಇರುವ ಧೂಳೆಲ್ಲನೂ ಚೆನ್ನಾಗಿ ಬೇಗನೆ ತೆಗೆದು ಬಿಡ್ಸೋ. ಆರಾಮಾಗಿ ಒಂದು ಪೊರಕೆ ಇಟ್ಕೊಂಡು ನೀಟಾಗಿ ಗುಡಿಸಿದ್ರೂ ಹೋಗ್ಬಿಡುತ್ತೆ. ಆದ್ರೆ ಈ ವಿಂಡೋದ ಹತ್ರ ಏನಾದ್ರೂ ಧೂಳು ತೆಗಿತೀನಿ ಅಂತ ಹೋದ್ರೆ ಇದೇ ಟೈಮ್ ಹಿಡಿಯುವಂಥದ್ದು ಜಾಸ್ತಿ. ಸೊ ಅದರಲ್ಲೂ ಸ್ವಲ್ಪ ದೊಡ್ಡ ವಿಂಡೋಗಳಿದೆ ಅಂತ ಅಂದ್ರೆ ಒಂದೊಂದು ವಿಂಡೋಗೂ ತುಂಬಾ ಟೈಮ್ ಹಿಡಿಯುತ್ತೆ. ನನಗೆ ಅರ್ಧ ದಿನ ಈ ವಿಂಡೋಗಳನ್ನ ಕ್ಲೀನ್ ಮಾಡೋದ್ರಲ್ಲೇ ಆಗೋಗ್ಬಿಡ್ತು. ನನಗೆ ಸ್ವಲ್ಪ ನಮ್ಮನೆ ವಿಂಡೋಗಳು ಜಾಸ್ತಿ, ಅಗಲ ಜಾಸ್ತಿನೂ ಇದೆ, ಉದ್ದನೂ ಜಾಸ್ತಿ ಇದೆ. ಇದನ್ನೆಲ್ಲ ಕ್ಲೀನ್ ಮಾಡೋವರೆಗೂ ಒಂದ್ ಸ್ವಲ್ಪ ಧೂಳಿದ್ರೇನು ಸಾಕು, ಅದು ಕ್ಲೀನ್ ಅಂತ ಅನ್ನಿಸ್ತಾನೆ ಇರೋದಿಲ್ಲ. ನೀಟಾಗಿ ಕ್ಲೀನ್ ಮಾಡ್ಬೇಕು ಅಂತ ಅನ್ನಿಸ್ತಾ. ಹಾಗಾಗಿ ನಾನೆಲ್ಲ ಕ್ಲೀನ್ ಮಾಡೋವರೆಗೂ ನಾವು ಮಾಡಿರೋ ಕೆಲಸ ನಮಗೆ ಅದು ಓಕೆ ಅಂತ ಅನ್ನಿಸ್ಬೇಕಲ್ವಾ. ಸೊ ಹಾಗಾಗಿ ಅದೆಲ್ಲ ಸ್ವಲ್ಪ ನೀಟಾಗಿ ಕ್ಲೀನ್ ಆಗ್ಲಿ ಅಂತ ಹೇಳಿ ಮಾಡ್ತಾ ಇದ್ದೆ ಅಷ್ಟೇನೆ. ಹಾಗೆ ಲೈಟ್ ಮೇಲೆ ಇರೋ ಧೂಳೆಲ್ಲಾನು ನಾನು ಈ ರೀತಿ ಬ್ರಷ್ ಇಟ್ಕೊಂಡೆ ಕ್ಲೀನ್ ಮಾಡ್ಕೊಂಡ್ಬಿಡ್ತೀನಿ. ಅಷ್ಟೇನು ಸೆಲ್ಬೆಯಲ್ಲಿ ಇರ್ಲಿಲ್ಲ. ಮನೇಲಿರೋ ತಾಯಂದಿರಿಗೆ ಯಾವಾಗ ಅವ್ರಿಗೆ ಟಯರ್ಡ್ನೆಸ್ ಅಂತ ಅನ್ಸೋದು ಗೊತ್ತಾ. ಸೊ ಮನೇಲಿರೋ ಅಂಥವ್ರಿಗೆ ಡೈಲಿ ಗುಡ್ಸೋದು, ಒರೆಸೋದು, ಅಡುಗೆ
ಮಾಡೋದು, ಪಾತ್ರೆ ತೊಳೆಯೋದು, ಇದೆಲ್ಲ ಒಂಥರ ಡೈಲಿ ರೊಟೀನ್ ಆಗೋಗ್ಬಿಟ್ಟಿರುತ್ತೆ. ಸೊ ಇದೆಲ್ಲ ಯಾವ್ದು ಒಂದು ದೊಡ್ಡ ಕೆಲಸ ಅಂತ ಅನ್ಸೋದಿಲ್ಲ. ಹಾಗೆ ನಾನು ಏನಕ್ಕೆ ಮಾತು ಹೇಳ್ತಾ ಇದ್ದೀನಿ ಅಂದ್ರೆ, ಯಾವ್ದಾದ್ರು ಒಂದು ವಸ್ತುನ ತಗೊಂಡ್ರೆ ಮನೆಯಲ್ಲಿ ಅದ್ರ ಯೂಸ್ ಆದ್ಮೇಲೆ ಕರೆಕ್ಟ್ ಆಗಿ ಎಲ್ಲಿ ತಗೊಂಡೆ ಅದೇ ಜಾಗದಲ್ಲಿ ತಗೊಂಡೋಗಿ ಇಟ್ಟಿದ್ರೆ ಸ್ವಲ್ಪ ನಮಗೂ ಕೂಡ ಕೆಲಸ ಕಮ್ಮಿ ಅಂತ ಅನ್ಸುತ್ತೆ. ಯೂಸ್ ಮಾಡ್ಕೊಂಡು ಯಾವ ಜಾಗದಲ್ಲಿ ತಗೊಂಡಿದ್ರೆ ಅದೇ ಜಾಗಕ್ಕೆ ತಗೊಂಡೋಗಿ ಇಟ್ಬಿಡಿ, ನಮಗೂ ಸ್ವಲ್ಪ ಕೆಲಸ ಕಮ್ಮಿ ಆಗುತ್ತೆ ಅಂತ ನಾನು ಮಕ್ಳಿಗೆ ಹೇಳ್ತಾನೆ ಇರ್ತೀನಿ. ಜಾಸ್ತಿ ಮನೇಲಿ ಮಕ್ಕಳೇ ಅಂತ ಮಕ್ಕಳಾಗಿದ್ದಾಗ ಏನ್ ಮಾಡೋರು ಅಂತ ಅಂದ್ರೆ, ಏನಾದ್ರೂ ನೋಟ್ಬುಕ್ ತಗೊಳ್ಳಿ, ಪೆನ್ಸಿಲ್ ತಗೊಳ್ಳಿ, ಬರೆಯೋದು, ಅಲ್ಲೇ ಇಟ್ಬಿಡೋದು ಮಾಡ್ಬೋದು. ಅವ್ರು ಆಚೆ ಈಚೆ ಹಾಕಿರೋ ವಸ್ತುಗಳನ್ನ ನಾನು ಕರೆಕ್ಟ್ ಆಗಿ ಜೋಡಿಸದೆ ಒಂದ್ ದಿನದಲ್ಲಿ ಅರ್ಧ ದಿನ ಅದಕ್ಕೆ ಟೈಮ್ ಹೋಗ್ತಾ ಇತ್ತು. ಬಟ್ ಇವಾಗ ಸ್ವಲ್ಪ ದೊಡ್ಡವರಾಗಿದ್ದಾರಲ್ಲ, ಹೇಳಿದ್ರೆ ಅರ್ಥ ಮಾಡ್ಕೊಳ್ತಾರೆ. ಅವ್ರ ರೂಮ್ನ ಆರ್ಗನೈಸ್ ಮಾಡಿ ಇಟ್ಕೊಳ್ಳಿ ಅಂದ್ರೆ ಇಟ್ಕೊಳ್ತಾರೆ. ನೀಟಾಗಿ ಶೂ ಚಪ್ಪಲ್ಲು ಎಲ್ಲ ನೀಟಾಗಿ ಶೂ ರ್ಯಾಕ್ ಒಳಗಡೆ ಇಟ್ಬಿಟ್ಟು ಬನ್ನಿ ಅಂತ ಅಂದ್ರೆ ಅರ್ಥ ಮಾಡ್ಕೊಂಡು ಇರ್ತಾರೆ. ಸ್ನಾನ ಮಾಡಿದ ತಕ್ಷಣ ಟವಲ್ ತಗೊಂಡೋಗಿ ಆಚೆ ಒಣಗಾಕ್ಬೇಕು, ಬೆಡ್ ಮೇಲೆ ಹಾಕ್ಬಾರ್ದು ಅಂತ ಹೇಳ್ಕೊಂಡು ನೀಟಾಗಿ ಎಲ್ಲಾ ಕೆಲಸನೂ ಮಾಡ್ತಾರೆ. ಸೊ ನಾನು ಏನಕ್ಕೆ ಹೇಳ್ತಾ ಇದ್ದೀನಿ ಅಂತ ಅಂದ್ರೆ, ಮಕ್ಕಳು ಸ್ಕೂಲಿಗೆ ಹೋಗಿ ಪಾಠ ಕಲಿಯೋದು ಒಂದ್ ರೀತಿ ಆದ್ರೆ ಡಿಸಿಪ್ಲಿನ್ ಅನ್ನು ಮನೆಯಲ್ಲೇ ಕಲಿಬೇಕು ಅಂತ ಹೇಳ್ತೀನಿ ನಾನು. ಸೊ ಆದಷ್ಟು ತಾಯಂದಿರು ಹೆಚ್ಚಾಗಿ ಮಕ್ಕಳಿಗೆ ಕೆಲಸ ಮಾಡಿಸ್ಬಾರ್ದು, ಕೆಲಸ ಹೇಳ್ಬಾರ್ದು ಅನ್ನೋ ರೀತಿ ಇರ್ತಾರೆ. ಕೆಲವ್ರು ನೋಡಿದೀನಿ ನಾನು. ಬಟ್ ನಾನು ಈ ರೀತಿ ಇಲ್ಲ. ನಾನು ಬಟ್ಟೆ ಒಣಗಾಕಕ್ಕೆ ಹೋದ್ರೆ ಜೊತೆಲಿ ಕರ್ಕೊಂಡು ಹೋಗ್ತೀನಿ ಮನೇಲಿದ್ರೆ. ಸೊ ನಮ್ಮ ಬಟ್ಟೆ ಒಣಗಾಕಿದ್ರೆ ಅವ್ರ ಕ್ಲಿಪ್ನಾದ್ರೂ ಹಾಕ್ಲೇಬೇಕು. ಇಲ್ಲ ಅಂತಂದ್ರೆ ಲೀವ್ ಇತ್ತು ಅಂತಂದ್ರೆ ಕಸ ಗುಡಿಸಿದ್ರೆ ಒಬ್ರು ಒರೆಸ್ಲೇಬೇಕು, ಇಲ್ಲ ಮ್ಯಾಟ್ ಎತ್ತಾಕ್ಬೇಕು, ಇಲ್ಲ ವಾಶ್ ಮಾಡಿ ಇಟ್ಟಿರೋ ಶೂ ಸಾಕ್ಸು ತಗೊಂಡೋಗಿ ಮೇಲ್ಗಡೆ ಒಣಗಾಕಿ ಅಂತ ಹೇಳ್ತೀನಿ. ಒಣಗಾಕಿರೋ ಬಟ್ಟೆಗಳನ್ನ ತಗೊಂಡ್ ಬಂದು ಒಳಗಡೆ ಹಾಕಿ ಟೆರೆಸ್ ಮೇಲೆ ಬಟ್ಟೆಗಳನ್ನ ಹಾಕಿದೀನಿ ಅಂತ ಹೇಳ್ತೀನಿ. ಅವ್ರ ಕೈಲಿ ಏನ್ ಕೆಲಸಗಳು ಆಗುತ್ತೋ ಚಿಕ್ಕ ಪುಟ್ಟ ಕೆಲಸಗಳು ಅದನ್ನ ಮಾಡಿಸ್ತಾ ಇರ್ತೀನಿ ನಾನು. ಹಾಗೆ ರೂಮ್ ಕ್ಲೀನ್ ಮಾಡ್ತಾ ಮಧ್ಯಾಹ್ನ ಹಾಗೆ ಹೋಯ್ತು. ರೂಮ್ ಎಲ್ಲ ಕ್ಲೀನ್ ಮಾಡಿ ಒಂದ್ ಟೈಮ್ ಕಸ ಎಲ್ಲ ಗುಡಿಸಿ ಬೆಳಗ್ಗೆ ಒಣಗಾಕಿದ್ದು ಟೆರೆಸ್ ಮೇಲೆ ಬೆಡ್ ಮತ್ತೆ ಪಿಲ್ಲೋ ಎಲ್ಲ ಹಾಕಿದ್ದೆ ಅಲ್ಲ, ಅದೆಲ್ಲ ತಂದು ಬೆಡ್ ಮೇಲೆ ಹಾಕ್ತಾ ಇದೀನಿ. ಬೆಡ್ ಮೇಲೆ ಹಾಕುವಂತ ಬೆಡ್ಶೀಟ್ ಎಲ್ಲ ಫ್ಯಾಬ್ರಿಕ್ ಕಾಟನ್ ಚೂಸ್ ಮಾಡ್ತೀನಿ. ಸ್ವಲ್ಪ ಇಲ್ಲಿ ಶೆಕೆಗೆ ಅದು ಕರೆಕ್ಟ್ ಅಂತ ಅನ್ಸುತ್ತೆ ನನಗೆ. ಸೊ ಹಾಗಾಗಿ ಕಾಟನ್ ಚೂಸ್ ಮಾಡಾಕೊಳ್ತೀನಿ. ಅದರಲ್ಲೂ ಮಕ್ಳು ಬೆಡ್ ಮೇಲೆ ಹಾಕ್ಬೇಕಾದ್ರೆ ಏನ್ ಮಾಡ್ತೀನಿ ಅಂದ್ರೆ ಎಲಾಸ್ಟಿಕ್ ಇರುವಂತ ಬೆಡ್ಶೀಟ್ ನ ಚೂಸ್ ಮಾಡ್ಬಿಡ್ತೀನಿ. ಸೊ ಜಾಸ್ತಿ ಅದು ಆಚೆ ಈಚೆ ಹೋಗಿರಲ್ಲ, ಕ್ಲೀನ್ ಮಾಡೋಕ್ಕೂ ಈಸಿ ಅಂತ. ಹಾಗಾಗಿ ಎಲಾಸ್ಟಿಕ್ ಇರುವಂತ ಬೆಡ್ಶೀಟ್ ಗಳನ್ನ ಚೂಸ್ ಮಾಡ್ಕೊಳ್ತೀನಿ. ಸೊ ಇವತ್ತು ಹಾಕಿರುವಂತ ಬೆಡ್ಶೀಟ್ ಎಲಾಸ್ಟಿಕ್ ಇಲ್ದಿರೋಂಥದ್ದು ಎಲ್ಲ ವಾಶ್ ಹಾಕ್ಬಿಟ್ಟಿದ್ದೀನಿ. ಡ್ರೆಸ್ ನ ಕ್ಲೀನ್ ಮಾಡೋದು ಒಂದು ರೀತಿಲಿ ಆಯ್ತು ಅಂತ ಅಂದ್ರೆ ವಾಷಿಂಗ್ ಕೆಲಸ ಇನ್ನೊಂದು ರೀತಿಲಿ ಆಗುತ್ತೆ. ನೈಟ್ ಫುಲ್ ಒಂದು 3-4 ಸಲನಾದ್ರೂ ವಾಷಿಂಗ್ ಮಷಿನ್ ಓಡ್ತಾನೆ. ಚೆನ್ನಾಗಿ ಬಿಸಿಲು ಬಂದ್ಮೇಲೆ ಬೆಳಗ್ಗೆ ತಗೊಂಡೋಗಿ ಹಾಕ್ಬಿಡ್ತೀನಿ. ಬೆಡ್ಶೀಟ್ ದೊಡ್ಡ ಬೆಡ್ಶೀಟ್ ಗಳೆಲ್ಲ ಚೆನ್ನಾಗಿ ಒಣಗಾಗುತ್ತೆ. ಬೆಳಿಗ್ಗೆ ತಗೊಂಡೋಗಿ ಹಾಕೋದು, ನೈಟ್ ವಾಶ್ ಮಾಡಿ ಇಟ್ಕೊಂಡು ಒಂದ್ ರೀತಿಲಿ ಸ್ವಲ್ಪ ಅರ್ಧ ಕೆಲಸ ಕಂಪ್ಲೀಟ್ ಆಗಿ ಮುಗೀತು. ಒಂದ್ ಬೆಡ್ರೂಮ್ ಕ್ಲೀನ್ ಮಾಡಿದೀನಿ. ಇನ್ನು ಮಕ್ಳು ಸ್ಟಡಿ ರೂಮ್ ಇದೆ, ಹಾಲ್ ಇದೆ, ಇದನ್ನೆಲ್ಲ ಇನ್ನು ಯಾವಾಗ್ಲಪ್ಪ ಕ್ಲೀನ್ ಮಾಡ್ತೀನಿ ಅನ್ನೋಂಗ್ ಆಗ್ಬಿಟ್ಟಿದೆ ನನಗೆ. ಸೊ ಯಾವಾಗ್ಲೂ ಅಷ್ಟೇನೆ ಒಂದೊಂದು ರೂಮ್ ಅಲ್ಲೂ ಒಂದೊಂದು ಮನಿ ಪ್ಲಾಂಟ್ ಇಟ್ಟಿರ್ತೀನಿ. ಮುಂಚೆಯಿಂದನೂ ಅಷ್ಟೇನೆ ಅದು ಚೆನ್ನಾಗಿ ಬರ್ಲಿಲ್ಲ, ಹಾಳಾಗೋಯ್ತು ಅಂದ್ರೆ ತಿರ್ಗಾ ಇನ್ನೊಂದು ಗಿಡನ ಕಟ್ ಮಾಡ್ಕೊಂಡು ಬಂದು, ಅಂದ್ರೆ ಮನಿ ಪ್ಲಾಂಟ್ ಚಿಗುರುತ್ತಾ ಬರುತ್ತಲ್ವಾ, ಅದನ್ನ ಕಟ್ ಮಾಡ್ಕೊಂಡು ಬಂದು ಸ್ಟಡಿ ರೂಮ್ ಅಲ್ಲಿ ಒಂದು ಬೆಡ್ರೂಮ್ ಅಲ್ಲಿ ಒಂದು ಇಟ್ಕೊಳ್ತಾ ಇರ್ತೀನಿ. ಚೆನ್ನಾಗಿ ಗ್ರೋತ್ ಆಗಿ ಬಂದಿದೆ, ಜಾಸ್ತಿ ಬಾಡೋಗಿರೋದು. ಮಕ್ಳು ಸ್ಟಡಿ ರೂಮ್ ಅಲ್ಲಿ ಬುಕ್ಸ್ ಗಳೆಲ್ಲ, ಹಳೆ ಬುಕ್ಸ್ ಎಲ್ಲ ತೆಗೆದು ಬಿಟ್ಟಿದ್ದೀನಿ. ಇವಾಗ ಹೇಗಿದ್ರು ಅವರು ಹಳೆ ಕ್ಲಾಸಸ್ ಎಲ್ಲ ಮುಗಿತಲ್ವಾ. ಸೊ ಹಾಗಾಗಿ ಅವರ ಟೆಕ್ಸ್ಟ್ ಬುಕ್ ಎಲ್ಲ ತೆಗೆದಿಟ್ಬಿಡೋಣ ಅಂತ ಒಂದ್ ಕಡೆ ಜೋಡಿಸಿ ಇಟ್ಟಿದ್ದೀನಿ. ಹೊಸದಾಗಿ ಬುಕ್ಸ್ ಕೊಟ್ಟಿದ್ದಾರೆ, ಇನ್ನು ಆರ್ಗನೈಸ್ ಮಾಡಿಲ್ಲ. ಬುಕ್ಸ್ ಎಲ್ಲ ಹೆಂಗ್ ತಂದಿದ್ದೀನಿ ಹಾಗೆ ಇಟ್ಟಿದ್ದೀನಿ. ಅದಕ್ಕೆಲ್ಲ ರ್ಯಾಪರ್ ಹಾಕ್ಬೇಕು, ಇನ್ನು ಅವ್ರ ನೇಮ್ ಎಲ್ಲ ಬರಿಬೇಕು. ಸೊ ಆ ಕೆಲಸನೂ ಇನ್ನು ತುಂಬಾ ಬಾಕಿ ಇದೆ ನನಗೆ. ಅದನ್ನೆಲ್ಲ ಅವ್ರಿಗೆ ರೆಡಿ ಮಾಡಿಕೊಡ್ಬೇಕು. ಅನ್ಸಿಕಾ ಸ್ವಲ್ಪ ಅವಳು ಹೆಲ್ಪ್ ಮಾಡ್ತಾಳೆ ನನಗೆ ಬುಕ್ಸ್ ರ್ಯಾಪರ್ ಮಾಡೋಕ್ಕೆಲ್ಲ. ಬುಕ್ಸ್ ಎಲ್ಲ ರ್ಯಾಪರ್ ಹಾಕೋಕೆ ಅನ್ಸಿಕಾ ಹೆಲ್ಪ್ ಮಾಡ್ಕೊಡ್ತಾಳೆ. ಸೊ ಅವಳು ರೆಡಿ ಮಾಡಿ ಇಟ್ಟಿರ್ತಾಳೆ. ಇಲ್ಲ ಅಂತ ಎಲ್ಲ ಹಾಕೊಟ್ಬಿಡಿ ಅಮ್ಮ, ಪಿನ್ ಮಾಡ್ಕೊಟ್ಬಿಡಿ, ನಾನು ರ್ಯಾಪರ್ ಮಾತ್ರ ಕವರ್ ಮಾಡ್ಕೊಡ್ತೀನಿ ಅಂತ ಹೇಳಿ. ನಾನು ಓದಿದ್ದೆಲ್ಲ ಸ್ಟೇಟ್ ಬೋರ್ಡ್ ಅಲ್ಲೇ ಓದಿದ್ದಂಥದ್ದು. ಸೊ ನಮಗೆ ಆನ್ಯುವಲ್ ಎಕ್ಸಾಮ್ ಆದ ತಕ್ಷಣ 2 ತಿಂಗಳು ಲೀವ್ ಕೊಟ್ಬಿಡೋರು. ಆದ್ರೆ ಅನ್ಸಿಕಾ ರಿತ್ವಿಕು CBSE ಓದ್ತಿರೋದ್ರಿಂದ ಇವಾಗ 4th ಸ್ಟ್ಯಾಂಡರ್ಡ್ ಕಂಪ್ಲೀಟ್ ಆಗಿ ಒಂದೇ ವೀಕು ರಜಾ ಕೊಟ್ಟಿದ್ದಷ್ಟೇನೆ. 5th ಸ್ಟ್ಯಾಂಡರ್ಡ್ ಹೋಗೇ ಬಿಟ್ರು. ಜಾಸ್ತಿ ಲೀವ್ ಇರೋದೇ ಇಲ್ಲ ಅವ್ರಿಗೆ. ಹಾಗೆ ವಿಂಡೋ ಸ್ಕ್ರೀನ್ ಎಲ್ಲ ಬೆಳಗ್ಗೆನೆ ತೆಗೆದು ವಾಶ್ ಹಾಕಿದ್ದೆ, ಎಲ್ಲ ಚೆನ್ನಾಗಿ ಒಣಗಿದೆ. ಅದನ್ನೆಲ್ಲ ಜೋಡಿಸಿ ಇವಾಗ ಮಾಡ್ಬಿಡೋಣ ಅಂತ ಹೇಳ್ಬಿಟ್ಟು ಹಾಕ್ತಾ ಇದ್ದೀನಿ. ವಿಂಡೋ ಸ್ಕ್ರೀನ್ ಎಲ್ಲ ವಾಷಿಂಗ್ ಮಷೀನ್ ಅಲ್ಲಿ ಹಾಕಿದ್ರಿಂದ ಆಗಿದೆ. ಐರನ್ ಮಾಡಿ ಹಾಕ್ಬೇಕಾಗಿತ್ತು. ನನ್ಗೆ ಇವಾಗ ಟೈಮು ಇಲ್ಲ ಐರನ್ ಮಾಡೋ ಹಾಕೋವಷ್ಟು. ಸೊ ಹಾಗಾಗಿ ಹಾಗೆ ಹಾಕಿದ್ದೀನಿ. ಫ್ರೀ ಆಗಿದ್ದಾಗ ತಗೊಂಡು ಐರನ್ ಮಾಡಿದ್ರಾಗುತ್ತೆ ಅಂತ ಹೇಳ್ಬಿಟ್ಟು ಹಾಕಿದ್ದೀನಿ. ನಾನು ಯಾವಾಗ್ಲೂ ವಾಶ್ ಮಾಡಿ ಆದ್ಮೇಲೆ ಒಂದು ಐರನ್ ಮಾಡ್ಬಿಟ್ಟು ಹಾಕ್ಬಿಡ್ತೀನಿ. ನನಗೆ ಏನಿದೆ ಚೆನ್ನಾಗಿ ಕುತ್ಕೊಳ್ಳುತ್ತೆ, ಅವಾಗ ಚೆನ್ನಾಗಿ ಕಾಣಿಸುತ್ತೆ ಬಟ್ಟೆ. ಹಾಗೆ ಸ್ಟಡಿ ರೂಮು ಬೆಡ್ರೂಮು ಫುಲ್ ಕ್ಲೀನ್ ಮಾಡಿದ್ದೀನಿ. ಸ್ವಲ್ಪ ಮೇಲ್ಗಡೆ ಫ್ಲೋರ್ ಹಾಲ್ನ ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ. ಇಲ್ಲೂ ಕೂಡ ವಿಂಡೋ ಹೊರಗಡೆಯಿಂದ ಕ್ಲೀನ್ ಮಾಡ್ತಾ ಇದ್ದೀನಿ. ಬಾಲ್ಕನಿ ಹೊರಗಡೆಯಿಂದ ನಿಂತ್ಕೊಂಡು ಕ್ಲೀನ್ ಮಾಡ್ಬೋದು. ಸ್ವಲ್ಪ ಪಲ್ಲಿಗಳ ಕಾಟ ಜಾಸ್ತಿ ಆಗಿತ್ತು, ಹಾಗಾಗಿ ನೀಟಾಗಿ ಇದನ್ನ ವಾಶ್ ಮಾಡೋಣ ನೀರ್ ಹಾಕಿ ಅಂತಾನೆ ಕ್ಲೋಸ್. ಹಾಗೆ ಮೇಲ್ಗಡೆ ಹಾಲು ಮತ್ತೆ ಬಾಲ್ಕನಿ ಕ್ಲೀನ್ ಮಾಡೋದೇನು ತುಂಬಾ ಡೀಟೇಲ್ ಆಗಿ ನಾನು ತೋರ್ಸಕ್ ಹೋಗಿಲ್ಲ. ತುಂಬಾ ಸಲ ಕ್ಲೀನ್ ಮಾಡೋ ವ್ಲಾಗ್ ನಾನು ಹಾಕಿದ್ದೀನಿ. ಹಾಗಾಗಿ ಕೆಲವೊಂದು ಕ್ಲಿಪ್ಪಿಂಗ್ ಮಾತ್ರ ತಗೊಂಡಿದ್ದೀನಿ. ಸೊ ಹಾಗೆ ಈ ಝೂಮರ್ ಲೈಟ್ ನ ಕ್ಲೀನ್ ಮಾಡೋದು ತುಂಬಾ ಕಷ್ಟ. ಸೊ ಅದು ಸ್ವಲ್ಪ ಗ್ಲಾಸ್ ಇಂದು ಒಂದ್ ಸ್ವಲ್ಪ ಟಚ್ ಆಯ್ತು ಅಂದ್ರೂ ಕೆಳಗಡೆ ಬಿದ್ದು ಹೊಡೆದೋಗುತ್ತೆ ಅನ್ನೋ ಭಯದಲ್ಲಿ ಕ್ಲೀನ್ ಮಾಡ್ತಾನೆ ಇದ್ದೆ. ಸೊ ಫೈನಲಿ ಗುಡ್ಸಿ ಒರೆಸಿ ಎಲ್ಲ ಮುಗ್ದೋಯ್ತು.
ಈ ಮನೆ ಫುಲ್ ಮೇಲ್ಗಡೆ ಫ್ಲೋರ್ ನ ಕ್ಲೀನ್ ಮಾಡೋ ಅಷ್ಟರಲ್ಲಿ ಬೆಳಗ್ಗೆ ಹೋಗಿ ರಾತ್ರಿ ಬಂದೇ ಬಿಡ್ತು. ಹಾಗೆ ಶುಕ್ರವಾರದ ಪೂಜೆ ವ್ಲಾಗ್ ಅಲ್ಲಿ ಲಕ್ಷ್ಮಿ ಅಮ್ಮನವರ ಪಾದದ ಹಚ್ಚಿಂದು ರಂಗೋಲಿನ ಹಾಕಿದ್ದೆ. ಬಟ್ ಅದ್ರ ಮಧ್ಯದಲ್ಲಿ ಸ್ವಸ್ತಿಕ್ ಚಿಹ್ನೆ ಇರೋದು ನಾನು ಕೂಡ ಅದನ್ನ ಗಮನಿಸಿರ್ಲಿಲ್ಲ. ರಂಗೋಲಿ ಹಾಕೋ ಗಡಿಬಿಡಿಲಿ ನಾನು ಉಲ್ಟಾ ಹಾಕ್ಬಿಟ್ಟಿದೀನಿ ಅಂತ ಅನ್ಕೊಳ್ತೀನಿ. ಬಟ್ ನೀವು ಕಮೆಂಟ್ ಅಲ್ಲಿ ಹೇಳ್ದಾಗ್ಲೇ ನಾನು ಕೂಡ ಹೋಗಿ ನೋಡಿದ್ದಂತೆ ತಪ್ಪೋದು ಅಚ್ಚನ ಉಲ್ಟಾ ಹಿಡಿದು ಬಿಟ್ಟು ಹಾಕಿ ನಾನು ಕೂಡ ಗಮನಿಸಿರ್ಲಿಲ್ಲ. ಇನ್ನೂ ಒಂದು ಸಲ ನನ್ನ ಕಡೆಯಿಂದ ನನ್ನ ಎಲ್ಲಾ ಸಬ್ಸ್ಕ್ರೈಬರ್ಗೂ ತುಂಬ ಹೃದಯದ ಧನ್ಯವಾದಗಳನ್ನ ಹೇಳ್ತೀನಿ. ನಿಮ್ಮ ಸಪೋರ್ಟು ಪ್ರೀತಿ ಹೀಗೆ ಇರ್ಲಿ ಅಂತ ಹೇಳ್ತೀನಿ. ಹಾಗೆ ಯಾರಾದ್ರೂ ಹೊಸದಾಗಿ ವಿಡಿಯೋ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಆಲ್ ಅಂತ ಓಕೆ ಕೊಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಸಿಗೋಣ ಮುಂದಿನ ವ್ಲಾಗ್ ಅಲ್ಲಿ.